ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ಈಗ ಮತ್ತೊಮ್ಮೆ ಬಿಸಿ ಚರ್ಚೆ ಶುರುವಾಗಿದೆ. ಸಚಿವ ಸಂಪುಟದ ಬೆನ್ನಲ್ಲೇ ಕೈ ಪಾಳ್ಯದಲ್ಲಿ ಅಸಮಾಧಾನದ ಹೊಗೆ ಆಡಲು ಆರಂಭಿಸಿದೆ. ಇನ್ನು ಅಚ್ಚರಿ ಅಂದ್ರೆ ಸಂಪುಟದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಸಿಂಹ ಪಾಲು ಸಿಕ್ಕಿದ್ರೂ ಕೂಡ ಸ್ವತಃ ಸಿದ್ದರಾಮಯ್ಯ ರೇಖೆ ಅಸಮಾಧಾನಗೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ಅಸಲಿಗೆ ಅಂತದ್ದೇನಾಯ್ತು ಅಂತ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಹೌದು, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ಹೋಗಿರಲಿಲ್ಲ. ತಮ್ಮ ಆಪ್ತರಿಗೆ ಸಾಕಷ್ಟು ಅವಕಾಶ ಸಿಕ್ಕಿದ್ರು ಕೂಡ ಅವರೇಕೆ ದೂರ ಉಳಿದ್ರು ಅನ್ನೋದಕ್ಕೆ ಈಗ ಅಸಲಿ ಕಾರಣ ಹೊರಬರ್ತಿದೆ. ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವ ಗುಸು ಮಾತುಗಳ ಪ್ರಕಾರ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಚೆಕ್ ಮೇಟ್ ನೀಡಲಾಗಿದೆಯಂತೆ. ಅದರಲ್ಲೂ ಮುಖ್ಯವಾಗಿ ಕುರುಬ ಸಮುದಾಯದ ಕೋಟಾದಡಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಹೆಸರು ಅಂತಿಮವಾಗಿತ್ತು ಅಂತ ಹೇಳಲಾಗ್ತಿದೆ. ಸ್ವತಃ ಸಿದ್ದರಾಮಯ್ಯ ಕೂಡ ಶಿವಣ್ಣನವರ ಹೆಸರನ್ನೇ ಸೂಚಿಸಿದ್ರು. ಆದರೆ ಕೊನೆ ನಿಮಿಷದಲ್ಲಿ ಬಸವರಾಜ ಶಿವಣ್ಣನವರ ಬದಲು ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಣೆ ಹಾಕಲಾಗಿದೆ. ಇದುವೇ ಸಿದ್ದರಾಮಯ್ಯ ಅವರ ಕೋಪಕ್ಕೆ ಅತಿ ಮುಖ್ಯ ಕಾರಣ ಅನ್ನೋದು ಈಗ ಎಲ್ಲೆಡೆ ಚರ್ಚೆಯಾಗ್ತಿದೆ. ಇಲ್ಲಿ ಸಿದ್ದರಾಮಯ್ಯ ಅವರ ವಾದವು ಗಟ್ಟಿಯಾಗಿಯೇ ಇತ್ತು ನೋಡಿ. ಆಲ್ರೆಡಿ ಪರಿಷತ್ ಸದಸ್ಯರಾಗಿರುವ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರಾಗಿದ್ದಾರೆ. ಹೇಗಿರುವಾಗ ಅದೇ ಸಮುದಾಯದ ಮತ್ತೊಬ್ಬ ಪರಿಷತ್ ಸದಸ್ಯಗೂ ಸಚಿವ ಸ್ಥಾನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಿದ್ದರಾಮಯ್ಯ ಅವರ ವಾದವಾಗಿತ್ತು. ಈ ಬಗ್ಗೆ ಅವರು ತಮ್ಮ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದರ ಪರಿಣಾಮ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡರ ಪ್ರಮಾಣ ವಚನವನ್ನೇ ತಡೆ ಹಿಡಿಯಲಾಯಿತು. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೌದು, ಗಾಯತ್ರಿ ಅವರನ್ನ ಕೈ ಬಿಟ್ರೆ ಮಹಿಳಾ ಕೋಟಾ ಕೈ ತಪ್ಪುತ್ತೆ, ಇಟ್ಕೊಂಡ್ರೆ ಕುರುಬ ಸಮುದಾಯದ ಬಸವರಾಜ ಶಿವಣ್ಣನವರಿಗೆ ಅವಕಾಶ ಮಿಸ್ ಆಗುತ್ತೆ ಅನ್ನೋದು ಸದ್ಯದ ಮಾತುಕತೆಯಾಗಿದೆ. ಈ ಎಲ್ಲ ಗೊಂದಲಗಳು ಮತ್ತು ಬಂಡಾಯದ ಮುನ್ಸೂಚನೆ ತಿಳಿಯುತ್ತಿದ್ದಂತೆಯೇ ಇನ್ನೊಂದ್ ಕಡೆ ಹೈಕಮಾಂಡ್ ಸಖತ್ ಅಲರ್ಟ್ ಆಗಿದೆ ಅಂತ ಹೇಳ್ಬಹುದು. ಕಾರಣ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತುರ್ತಾಗಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಹೌದು, ಬಾಕಿ ಉಳಿದಿರುವ ಆ ಒಂದು ಸಚಿವ ಸ್ಥಾನದ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಸುರ್ಜೇವಾಲಾ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕೊನೆಗೂ ಈ ಐಡ್ರಾಮಾಗೆ ಹೈಕಮಾಂಡ್ ಯಾವ ತಿರುವು ನೀಡಲಿದೆ, ಸಿದ್ದರಾಮಯ್ಯ ಅವರ ಅಸಮಾಧಾನ ಶಮನವಾಗುತ್ತಾ ಅನ್ನೋದನ್ನ ಕಾದು ನೋಡೋಣ.